ಸಲಿಂಗಿಗಳಿಗೆ ಸಿಕ್ತು ಸಂಪೂರ್ಣ ಸ್ವಾತಂತ್ರ್ಯ. ಇನ್ನು ಸಲಿಂಗಿಗಳನ್ನು ಕಂಡ್ರೆ ಇನ್ಸಲ್ಟ್ ಮಾಡಕ್ಕೆ ಹೋಗಬೇಡಿ. ಸಲಿಂಗಿಗಳು ಇನ್ನು ಮುಂದೆ ಏನು ಬೇಕಾದರೂ ಮಾಡಬಹುದು. ಸಲಿಂಗಿಗಳಿಗೆ ಸಿಕ್ತು ಸಂಪೂರ್ಣ ಸ್ವಾತಂತ್ರ್ಯ. ಇನ್ನು ಸಲಿಂಗಿಗಳನ್ನು ಕಂಡ್ರೆ ಯಾವುದೇ ಕಾರಣಕ್ಕೂ ಕೂಡ ಅವರನ್ನು ಇನ್ಸಲ್ಟ್ ಮಾಡಕ್ಕೆ ಹೋಗಬೇಡಿ. ಸಲಿಂಗಿಗಳು ಇನ್ನು ಮುಂದೆ ಏನು ಬೇಕಾದರೂ ಮಾಡಬಹುದು. ಸಲಿಂಗಿಗಳಿಗೆ ಬಂತು ಹೊಸ ಕಾನೂನು. ಆ ಕಾನೂನಿನಲ್ಲಿ ಏನೇನಿದೆ ಗೊತ್ತಾ? ಸಲಿಂಗಿಗಳಿಗಿರೋ ಕಾನೂನು ಕೇಳಿದರೆ ನೀವು ಕೂಡ ಬೆಚ್ಚಿ ಬೀಳ್ತೀರ. ಸಲಿಂಗಿಗಳ ಹೊಸ ಕಾನೂನಿನ ಆದೇಶ ಬರುತ್ತಿದ್ದಂತೆ 200 ಸಲಿಂಗಿಗಳ ಮದುವೆಗೆ ಅಪ್ಲಿಕೇಶನ್. ಸಲಿಂಗರತಿಯಲ್ಲಿ ತೊಡಗುವುದು ಇನ್ನು ಮುಂದೆ ಅಪರಾಧವಲ್ಲ. ಮರೆಯಲ್ಲಿ ಮಾಡುವ ಸಲಿಂಗ ಕೃತ್ಯಕ್ಕಿಲ್ಲ ಶಿಕ್ಷೆ. ಎಸ್, ಸಲಿಂಗಿಗಳಿಗೆ ಈಗ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಕೂಡ ಸಿಕ್ಕಿರುವಂತಹದ್ದು. ಇನ್ನು ಮುಂದೆ ಸಲಿಂಗಿಗಳನ್ನು ಕಂಡ್ರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಇನ್ಸಲ್ಟ್ ಮಾಡೋಕ್ಕೆ ಹೋಗಬೇಡಿ. ಸಲಿಂಗಿಗಳು ಇನ್ನು ಮುಂದೆ ಏನು ಬೇಕಾದರೂ ಮಾಡಬಹುದು. ಆ ರೀತಿಯಾದಂತಹ ಒಂದು ಕಾನೂನು ಈಗ ಬಂದಿರುವಂತಹದ್ದು. ಸಲಿಂಗ ರತಿಯಲ್ಲಿ ತೊಡಗುವುದು ಇನ್ನು ಮುಂದೆ ಅಪರಾಧವೇ ಅಲ್ಲ. ಮರೆಯಲ್ಲಿ ಮಾಡುವ ಸಲಿಂಗ ಕೃತ್ಯಕ್ಕಿಲ್ಲ ಶಿಕ್ಷೆ. ಸಲಿಂಗಿಗಳ ಹೊಸ ಕಾನೂನಿನ ಆದೇಶ ಬರುತ್ತಿದ್ದಂತೆ 200 ಸಲಿಂಗಗಳ ಮದುವೆಗೆ ಈಗ ಅಪ್ಲಿಕೇಶನ್ ಕೂಡ ಬಂದಿರುವಂತಹದ್ದು. ಅಪ್ಲಿಕೇಶನ್ ಬಂದಿದ್ದು 200 ಮದುವೆಗಳು ಅಂದರೆ ಅಪ್ಲಿಕೇಶನ್ ಬಂದಿದ್ದು 200. ಮದುವೆ ಆಗಿದ್ದು ಎಷ್ಟು ಗೊತ್ತಾ? ಅದನ್ನು ನಾವು ಮುಂದೆ ಹೇಳ್ತೀವಿ. ಈಗ ಸದ್ಯಕ್ಕಂತೂ ಸಲಿಂಗ ರತಿಯಲ್ಲಿ ತೊಡಗುವುದು ಇನ್ನು ಮುಂದೆ ಅಪರಾಧವಲ್ಲ. ಮರೆಯಲ್ಲಿ ಮಾಡುವಂತಹ ಒಂದು ಸಲಿಂಗ ಕೃತ್ಯ ಇದೆಯಲ್ಲ, ಅದು ಕೂಡ ಶಿಕ್ಷೆಗೆ ಗುರಿಯಾಗಲ್ಲ. ಎಸ್, ಈ ಕಾನೂನು ಬಂದಿರೋದು ಭಾರತದಲ್ಲಿ ಅಲ್ಲ, ಪಕ್ಕದ ಥೈಲ್ಯಾಂಡ್ ದೇಶದಲ್ಲಿ ಜಾರಿಯಾಗಿರುವ ಹೊಸ ಕಾನೂನು. ಥೈಲ್ಯಾಂಡ್ ದೇಶದಲ್ಲಿ ಇನ್ನು ಮುಂದೆ ಸಲಿಂಗ ಪ್ರೇಮಿಗಳು ಮದುವೆ ಆಗಬಹುದು. ಅಲ್ಲಿನ ಸರ್ಕಾರ ತಂದಿರುವ ಹೊಸ ನಿಯಮವಿದು. ಸರ್ಕಾರದ ಆದೇಶ ಹೊರಬಿದ್ದ ಬೆನ್ನಲ್ಲೇ ಒಂದೇ ದಿನ 300 ಸಲಿಂಗಿಗಳು ಮದುವೆಯಾಗಿದ್ದಾರೆ. ಕೊನೆಗೂ ತೃತೀಯ ಲಿಂಗಿಗಳ ಒತ್ತಡಕ್ಕೆ ಮಣಿದ ಥೈಲ್ಯಾಂಡ್ ಸರ್ಕಾರ. ಎಸ್, ಥೈಲ್ಯಾಂಡ್ ಸರ್ಕಾರ ಈಗ ತೃತೀಯ ಲಿಂಗಿಗಳ ಮದುವೆಗೆ ಈಗ ಅವಕಾಶವನ್ನು ಮಾಡಿಕೊಟ್ಟಿರುವಂತಹದ್ದು. 200 ಅಪ್ಲಿಕೇಶನ್ ಇತ್ತು, ಆದರೆ ಮದುವೆ ಆಗಿದ್ದು ಸುಮಾರು 300 ಜನರು ಈಗ ಮದುವೆ ಆಗಿರುವಂಥದ್ದು. ಅವರೆಲ್ಲರೂ ಕೂಡ ಸಲಿಂಗ ಕಾಮಿಗಳು, ಸಲಿಂಗಿಗಳು. ಈ ಒಂದು ದೇಶದಲ್ಲಿ ಮಾತ್ರ ಈ ರೀತಿಯಾಗಿ ಕಾನೂನು ಜಾರಿಗೆ ಬಂದಿರುವಂತಹದ್ದು. ಥೈಲ್ಯಾಂಡ್ ದೇಶದಲ್ಲಿ ಹೊಸದಾಗಿ ಜಾರಿಯಾಗಿರುವಂತಹ ಒಂದು ನಿಯಮ ಕೂಡ ಇದು. ಥೈಲ್ಯಾಂಡ್ ದೇಶದಲ್ಲಿ ಇನ್ನು ಮುಂದೆ ಸಲಿಂಗ ಪ್ರೇಮಿಗಳು ಮದುವೆ ಆಗ್ಬೋದು. ಅಲ್ಲಿನ ಸರ್ಕಾರ ತಂದಿರುವಂತಹ ಹೊಸ ನಿಯಮ ಕೂಡ ಮತ್ತು ಜೊತೆಗೆ ಹೊಸ ಕಾನೂನು ಕೂಡ. ಸರ್ಕಾರದ ಆದೇಶ ಹೊರಬಿದ್ದ ಬೆನ್ನಲ್ಲೇ ಒಂದೇ ದಿನ 300ಕ್ಕೂ ಹೆಚ್ಚು ಸಲಿಂಗಿಗಳು ಈಗ ಮದುವೆ ಆಗಿರುವಂತಹದ್ದು. ಕೊನೆಗೂ ತೃತೀಯ ಲಿಂಗಿಗಳ ಒತ್ತಡಕ್ಕೆ ಮಣಿದ ಥೈಲ್ಯಾಂಡ್ ಸರ್ಕಾರ